ಬೀದರ್ ಅಬಕಾರಿ ಇಲಾಖೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಬೀದರ್ ತಾಲೂಕಿನ ಖಾಶಂಪುರ್ ಸಿ ಕಮಠಾಣ ಗ್ರಾಮದಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡುತ್ತಿದ್ದ ಅಂಗಡಿ ಮತ್ತು ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ. 181 ಲೀಟರ್ ಮದ್ಯ ಹಾಗೂ 8 ಲೀಟರ್ ಬಿಯರ್ ಜೊತೆಗೆ ಹೀರೋ ಹೋಂಡಾ ಬೈಕ್ ಸೇರಿದಂತೆ ಒಟ್ಟು 1,50,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಹನುಮಂತ್ ಗುತ್ತೇದಾರ್, ಜಟ್ಟೆಪ್ಪ ಬೇಲೂರ್, ರಮೇಶ್ ಬಿರಾದಾರ್, ಪಂಡಿತ್ ಗೋಪಾಳೆ ಸೇರಿದಂತೆ ಈ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ಬೆನ್ನಲ್ಲೇ ಅಬಕಾರಿ ಇಲಾಖೆಯ ಪೊಲೀಸರಿಂದ ಗಡಿ ಬೀದರ್ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ಮಾಡಲಾಗಿದೆ. ಗುತ್ತೇದಾರ್, ಎಕ್ಸೈಸ್ ಇನ್ಸ್ಪೆಕ್ಟರ್, ಅಬಕಾರಿ ಉಪಾಯುಕ್ತರ ಕಚೇರಿ, ಬೀದರ್ ಜಿಲ್ಲೆ. ಲೋಕಸಭಾ ಚುನಾವಣೆ 2024ರ ನಿಮಿತ್ತ ಮಾದರಿ ನೀತಿ ಸಂಹಿತೆ ಜಾರಿ ಇರುವ ಸಮಯದಲ್ಲಿ ಮತ್ತು ಹೋಳಿ ಹಬ್ಬದ ಪ್ರಯುಕ್ತ ಮದ್ಯ ನಿಷೇಧಾಜ್ಞೆ ನಾಳೆಯಿಂದ ಜಾರಿಯಾಗಲಿದೆ. ಈ ಹಿನ್ನೆಲೆಗಳಲ್ಲಿ ಅಬಕಾರಿ ಅಪರಾಧಗಳನ್ನು ತಡೆಗಟ್ಟಬೇಕಂಥೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಇಲಾಖೆಯ ಅಬಕಾರಿ ಉಪಾಯುಕ್ತರು ನಮಗೆ ಆದೇಶ ನೀಡಿರ್ತಾರೆ. ಆದೇಶದ ಪ್ರಯುಕ್ತ ಮಾನ್ಯ ಅಬಕಾರಿ ಉಪಾಧೀಕ್ಷಕರು ಶ್ರೀ ರವಿ ಮುರ್ಗೋಡ್ ರವರ ನೇತೃತ್ವದಲ್ಲಿ ಜಟ್ಟೆಪ್ಪ ಅಬಕಾರಿ ನಿರೀಕ್ಷಕರು ಔರಾದ್ ವಲಯ, ಶ್ರೀ ಗೋಪಾಳೆ ಪಂಡಿತ್ ಅಬಕಾರಿ ನಿರೀಕ್ಷಕರು ಬೀದರ್ ಉಪವಿಭಾಗ, ಶ್ರೀ ರಮೇಶ್ ಅಬಕಾರಿ ನಿರೀಕ್ಷಕರು ಮತ್ತು ನಾನು ನಮ್ಮ 3 ತಾಲೂಕಿನ ಅಬಕಾರಿ ಕಾನ್ಸ್ಟೇಬಲ್ಗಳು ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಬೆಳಿಗ್ಗೆ ಖಚಿತ ಬಾತ್ಮಿ ಮೇರೆಗೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಖಾಸಿಂಪುರ್ ಗ್ರಾಮದಲ್ಲಿ ರಾಜ್ಕುಮಾರ್ ತಂದೆ ಹನುಮಂತಪ್ಪ ಎಂಬ ವ್ಯಕ್ತಿ ತನ್ನ ಮನೆಯಲ್ಲಿ ಮಾರಾಟಕ್ಕಾಗಿ ಹೆಚ್ಚಿನ ಬೆಲೆಗೆ ಮಾರುವ ಸಲುವಾಗಿ ಮದ್ಯವನ್ನು ಸೇಕರಿಸಿರ್ತಾನೆ ಅಂತ ಖಚಿತ ಬಾತ್ಮಿ ಬಂತು. ಈ ಹಿನ್ನೆಲೆಯಲ್ಲಿ ಸದರಿ ಆರೋಪಿಯ ಮನೆ ಮೇಲೆ ನಾವು ದಾಳಿ ಮಾಡಿದಾಗ ಅವನ ಮನೆಯಲ್ಲಿ ಅಕ್ರಮವಾಗಿ ಸೇಕರಿಸಿರ್ತಂಥ 7 ಪೆಟ್ಟಿಗೆಗಳು ಪತ್ತೆಯಾಗಿರ್ತದೆ. ಮದ್ಯವನ್ನು ವಶಪಡಿಸ್ಕೊಂಡಿರ್ತೀವಿ. ಆರೋಪಿ ತಲೆಮರೆಸ್ಕೊಂಡಿರ್ತಾನೆ. ಅವನ ಬಂಧನಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ. ಪ್ರಕರಣ ದಾಖಲಿಸಿ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕು. ಈಗ ನಂತರ ನಾವು ಕಮಠಾಣ ಗ್ರಾಮದಲ್ಲಿ ಬಾತ್ಮಿ ಮೇರೆಗೆ ದಾಳಿ ಮಾಡಿದಾಗ ಅನಿಲ್ ಕುಮಾರ್ ಗಾಳೆಪ್ಪ ಕೊಡ್ಡೆ ಎಂಬ ವ್ಯಕ್ತಿ ಮನೆ ಮೇಲೆ ದಾಳಿ ಮಾಡಿದಾಗ ಅನಿಲ್ ಕುಮಾರ್ ಮನೆ ಮೇಲೆ ದಾಳಿ ಮಾಡಿದಾಗ ನಮಗೆ ಸುಮಾರು 11 ಬಾಕ್ಸ್ ಮದ್ಯ ಮತ್ತು 1 ಪೆಟ್ಟಿಗೆ ಬೀರ್ ಪತ್ತೆಯಾಗಿರ್ತದೆ. ಮತ್ತು ಸದರಿಯವನ ಮೇಲೆ ನಾವು ಪ್ರಕರಣ ದಾಖಲಿಸ್ಕೊಂಡಿರ್ತೀವಿ. ಅದೇ ರೀತಿ ನಗರದಲ್ಲಿ ಗಸ್ತು ಮಾಡುವಾಗ ಒಂದು ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕಿನ ಮೇಲೆ ಸುಮಾರು 9 ಲೀಟರ್ ಮದ್ಯವನ್ನು ATM ವಿಸ್ಕಿಯ 10 ಬಾಟ್ಲ್ಗಳನ್ನು ಸಾಗಿಸುವಾಗ ನಮಗೆ ಕೈಗೆ ಸಿಕ್ಕಿಬಿಟ್ಟಿರ್ತದೆ ಬೈಕು ಮತ್ತು ಮುದ್ದೆಮಾಲು. ಆರೋಪಿ ತಲೆಮರೆಸ್ಕೊಂಡಿರ್ತಾನೆ. ಒಟ್ಟು ನಾವು ಇವತ್ತು 181 ಲೀಟರ್ ಮದ್ಯವನ್ನು ಜಪ್ತಿ ಮಾಡ್ಕೊಂಡಿರ್ತೀವಿ. ಸುಮಾರು 8 ಲೀಟರ್ ಬೀರನ್ನು ಜಪ್ತಿ ಮಾಡ್ಕೊಂಡಿರ್ತೀವಿ ಮತ್ತು ಒಂದು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡ್ಕೊಂಡಿರ್ತೀವಿ. ಒಟ್ಟಿನಲ್ಲಿ ನಾವು ಇವತ್ತು ದಾಳಿಯಲ್ಲಿ 1,50,000 ರೂಪಾಯಿ ಮೌಲ್ಯದ ಮುದ್ದೆಮಾಲನ್ನು ವಶಪಡಿಸಿಕೊಂಡು ಒಟ್ಟು 3 ಪ್ರಕರಣಗಳನ್ನು ದಾಖಲಿಸಿಕೊಂಡು ನಾವು ಕ್ರಮ ಕೈಗೊಳ್ತಾ ಇದ್ದೀವಿ.